ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿರುವ ದೋಸ್ತಿಗಳು ನಾಗೇಂದ್ರ ವಿಚಾರವನ್ನ ಇಟ್ಕೊಂಡು ಸದನದ ಒಳಗೂ ಹೊರಗೂ ಪ್ರತಿಭಟನೆಯ ಕಹಳೆ ಮೊಳಗಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ಕಿಂಗ್ ಪಿನ್ ನಾಗೇಂದ್ರ, ಆದರೂ ಕೂಡ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಂಡಿದ್ದೀರಿ ಅಂತ ಸರ್ಕಾರಕ್ಕೆ ಬಿಜೆಪಿ ಜೆಡಿಎಸ್ ಪ್ರಶ್ನೆ ಮಾಡ್ತಿದೆ. ಜಿಲ್ಲೆಗಳಲ್ಲೂ ಕೂಡ ಸಮರ ಸಾರಿದೆ. ಉಭಯ ಸದನಗಳಲ್ಲೂ ವಾಕ್ಸಮರ, ಜಿಲ್ಲೆಗಳಲ್ಲೂ ಕೇಸರಿ ಅಬ್ಬರ. ನಾಗೇಂದ್ರ ರಾಜೀನಾಮೆ ಕೊಡಬೇಕು, ಸಂಪುಟದಿಂದ ಸಚಿವರನ್ನ ವಜಾ ಮಾಡಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕರ್ತರು ಕಹಳೆ ಮೊಳಗಿಸಿದ್ರೆ, ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಶಾಸಕರು ಎಂಎಲ್ಸಿಗಳು ಸರ್ಕಾರಕ್ಕೆ ಲೆಫ್ಟ್ ಅಂಡ್ ರೈಟ್ ತೆಗೆದುಕೊಂಡಿದ್ದಾರೆ. ನಾಗೇಂದ್ರ ವಜಾ ಮಾಡಿ ರಾಜೀನಾಮೆ ಕೊಡಲೇಬೇಕು. ನಿಗಮದ ಹಣ ಎಲ್ಲಿ ಹೋಯ್ತು? ರಾಹುಲ್ ಮನೆಗೆ ಹೋಯ್ತು. ವಿಧಾನಸಭೆಯಲ್ಲಿ ನಾಗೇಂದ್ರ ವಿರುದ್ಧ ಸಿಡಿದೆದ್ದ ಕೇಸರಿ ಪಡೆ. ಇಂದಿನ ವಿಧಾನಸಭೆಯ ಕಲಾಪ ನಾಗೇಂದ್ರ ರಾಜೀನಾಮೆಯ ಗದ್ದಲದಲ್ಲೇ ಬಲಿಯಾಯಿತು. ಸದನ ಆರಂಭದಲ್ಲಿ ಚಾಮರಾಜನಗರ ಶೂಟೌಟ್ ಪ್ರಕರಣದ ಬಗ್ಗೆ ಒಂದಿಷ್ಟು ಚರ್ಚೆ ಆಗಿದ್ದು ಬಿಟ್ರೆ, ಉಳಿದ ಸಮಯ ಪೂರ್ತಿ ಬಿಜೆಪಿ ನಾಯಕರ ಪ್ರತಿಭಟನೆಯಲ್ಲೇ ಕಳೆದು ಹೋಯಿತು. ನಾಗೇಂದ್ರರನ್ನ ವಜಾ ಮಾಡಿ ಅಂತ ಬಿಜೆಪಿ ಸದಸ್ಯರು ಒಂದೇ ಸಮನೆ ಪಟ್ಟು ಹಿಡಿದಿದ್ರು. ವಾಲ್ಮೀಕಿ ನಿಗಮದ ಹಣ ರಾಹುಲ್ ಮನೆಗೆ ಹೋಯ್ತು ಅಂತ ಕಿಡಿಕಾರಿದ್ರು. ಬಿಜೆಪಿ ನಾಯಕರ ಆರೋಪಕ್ಕೆ ಕೌಂಟರ್ ಕೊಟ್ಟ ಕಾಂಗ್ರೆಸ್ ನಾಯಕರು 40% ವಿಚಾರ ಪ್ರಸ್ತಾಪಿಸಿ ಪಂಚ್ ಕೊಟ್ರು. ಹಣ ಆರ್ಎಸ್ಎಸ್ಗೆ ಹೋಯಿತು ಅಂತ ಕಾಲೆಳೆದ್ರು. ಸದನದಲ್ಲಿ ಮಾತಿಗಿಳಿದ ಪರಮೇಶ್ವರ್, ನಾಗೇಂದ್ರ ಪದಗ್ರಹಣಕ್ಕೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ, ನೀವು ಹೋಗಿ ಅವರನ್ನೇ ಕೇಳಿ ಅಂದ್ರು. ಒಂದು ವೇಳೆ ತಪ್ಪಿತಸ್ಥರು ಅಂತ ಆಗಿದ್ದಿದ್ರೆ ಪ್ರಮಾಣ ವಚನ ಕೊಟ್ಟಿರೋದು ಕಾನ್ಸ್ಟಿಟ್ಯೂಷನಲ್ ಆಕ್ಟ್ ಅವ್ರನ್ನ ಕೇಳ್ಬೇಕು. ಕೆಲಸ ಮಾಡಿ ಸರ್, ರಾಜೀನಾಮೆ ಕೊಡ್ಲಿಕ್ಕೆ. ಮತ್ತೆ ಮಾತು ಮುಂದುವರಿಸಿದ ಸುನಿಲ್ ಕುಮಾರ್, ಈ ಹಣವನ್ನ ಬಳ್ಳಾರಿ ಚುನಾವಣೆಗೆ ಬಳಸಿದ್ವಿ ಅಂತ ಒಪ್ಪಿಕೊಳ್ಳಲಿ ಅಂತ ಗುಡುಗಿದ್ರು. ಇದಕ್ಕೆ ಪರಮೇಶ್ವರ್ ಗರಂ ಆದ್ರು. ನೀವು ಅಟ್ಲೀಸ್ಟ್ ಒಪ್ಕೊಳ್ಳಿ, ಈ ಹಣವನ್ನ ಬಳ್ಳಾರಿ ಚುನಾವಣೆ ಬಳಸಿದ್ವಿ. ಈ ಚುನಾವಣೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಈ ಚುನಾವಣೆಗೆ ತೆಲಂಗಾಣ ಚುನಾವಣೆಗೆ ಇದನ್ನು ಬಳಸಿಕೊಂಡ್ರೆ ಅವರು ಬಳ್ಳಾರಿಗೆ ಚುನಾವಣೆ ಖರ್ಚು ಮಾಡಿದ್ರು ಅಂತ ಹೇಳಿ ಅವ್ರ ಮನೆ ವಿಧಾನಸಭೆ ಮಾತ್ರವಲ್ಲ, ವಿಧಾನ ಪರಿಷತ್ನಲ್ಲಿ ನಾಗೇಂದ್ರ ರಾಜೀನಾಮೆ ಕೊಡಲಿ ಅಂತ ಬಿಜೆಪಿ ನಾಯಕರು ಘೋಷಣೆ ಕೂಗಿದ್ರು. ಸದನದ ಹೊರಗೆ ಸರ್ಕಾರದ ವಿರುದ್ಧ ಗುಡುಗಿದ ಅಶೋಕ್, ವಿಜಯೇಂದ್ರ ಕಳಂಕಿತ ಸಚಿವರನ್ನ ಯಾಕೆ ಸೇರಿಸಿಕೊಂಡಿದ್ದಾರೆ, ಅವರನ್ನ ವಜಾ ಮಾಡಿ ಅಂತ ಆಗ್ರಹಿಸಿದ್ರು. ಬಿಜೆಪಿಯವರಿಗೆ ಕೆಲಸ ಇಲ್ಲ ಅಂತ ಹರಿಪ್ರಸಾದ್ ತಿರುಗೇಟು ಕೊಟ್ರು. ಈ 187 ಕೋಟಿ ಹಣ ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಹೋಗಿದೆ, ಅದಕ್ಕೋಸ್ಕರ ಅವರು ಇವ್ರನ್ನ ಮಂತ್ರಿ ಮಾಡಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಇದು ಪ್ರೂವ್ ಆಗ್ಬೇಕೀಗ. ಕಾಂಗ್ರೆಸ್ ಅವರು ಹೈಕಮಾಂಡ್ ದುಡ್ಡು ತಗೊಂಡಿಲ್ಲ ಅಂದರೆ, 187 ಕೋಟಿಯಲ್ಲಿ ಅವ್ರ ಶೇರ್ ಇಲ್ಲ ಅಂದರೆ ಇವ್ರನ್ನ ಯಾಕೆ ತಗೊಬೇಕಾಯ್ತು ಮಂತ್ರಿಮಂಡಲಕ್ಕೆ? ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಏನು ಸರ್ಕಾರದಲ್ಲಿ ಒಬ್ಬ ಕಳಂಕಿತರನ್ನ ಇವತ್ತು ಕ್ಯಾಬಿನೆಟ್ಗೆ ಸೇರಿಸ್ಕೊಂಡಿದ್ದಾರೆ. ನಾಗೇಂದ್ರ ಅವ್ರನ್ನ ತತ್ಕ್ಷಣ ಮಂತ್ರಿಮಂಡಲದಿಂದ ಅವ್ರನ್ನ ಕೈ ಬಿಡಬೇಕು ಅನ್ನೋ ಆಗ್ರಹನ ಮಾಡ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿಯವರು ನಿರುದ್ಯೋಗಿಗಳು ಏನಾದರೂ ಕೆಲಸ ಮಾಡಲಿ, ಒಳ್ಳೆಯದು. ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ನಾವು ಅವರ ಪ್ರತಿಭಟನೆಯನ್ನು ಹತ್ತಿಕ್ಕಕ್ಕೆ ಹೋಗೋದಿಲ್ಲ. ಅವ್ರು ಮಾಡಬೇಕು, ಅವ್ರಿಗೆ ಯಶಸ್ಸು ಸಿಗುತ್ತಾ ಇಲ್ವಾ ನೋಡೋಣ. ಇನ್ನು ಕ್ಲೀನ್ ಚಿಟ್, ಅಪರಾಧಿ ನಿರಪರಾಧಿ ಎಂಬ ವಿಚಾರವಾಗಿಯೂ ನಾಯಕರ ಮಧ್ಯೆ ವಾಕ್ಸಮರ ನಡೆಯಿತು. ಆ ಹಣ ನುಂಗಿದ್ದು ಸರ್ಕಾರ ಮತ್ತು ಕಾಂಗ್ರೆಸ್ ಪಾರ್ಟಿ ನುಂಗಿದ ಪಾಪಕ್ಕೆ ನಾಗೇಂದ್ರ ಅವರು ಭವಿಷ್ಯ ನಮ್ಮ ಹೆಸರನ್ನ ಹೇಳ್ಬಿಡಬಾರ್ದು ಅಂತ ಹೇಳಿ ಅವರನ್ನ ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡಿದ್ದಾರೆ. ಅವ್ರಿಗೇನು ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಈಗಾಗಲೇ ಕ್ಲೀನ್ ಚಿಟ್ ಸಿಕ್ಕಿದೆ ಅಲ್ಲ CID ಇಂದ. ಇವರು ಇವತ್ತು ಬರದ ಬಗ್ಗೆ ಚರ್ಚೆ ಮಾಡಕ್ಕೆ ಇಷ್ಟ ಇಲ್ಲ, ರೈತರ ಬಗ್ಗೆ ಚರ್ಚೆ ಮಾಡಕ್ಕೆ ಇಷ್ಟ ಇಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಿಗೆ ಏನು ನೆರವು ಕೊಡ್ಬೋದಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ರೆಡಿ ಇಲ್ಲ. ಸೊ ಬೇಸಿಕಲಿ ಕೇಂದ್ರ ಸರ್ಕಾರದ ಏನು ಇಶ್ಯೂಗಳನ್ನು ಮುಚ್ಚಾಕ್ಲಿಕ್ಕೆ ಇವತ್ತು ಇವರು ಇದು ಇಶ್ಯೂಗಳು ತರ್ತಾ ಇರೋದು. ನಾಗೇಂದ್ರ ನೀವು ನಿರಪರಾಧಿ ಅಂತ ಯಾವ ಕೋರ್ಟು ಹೇಳಿಲ್ಲ, ಮತ್ತು ನೆಕ್ಕುಂಟಿ ನಾಗರಾಜು ನಿಮಗೂ
ಇರೋ ಸಂಬಂಧವನ್ನು ನೀವು ನಿರಾಕರಿಸಿಲ್ಲ. ಕೋರ್ಟ್ ನಿರಪರಾಧಿ ಅಂತ ಹೇಳೋವರೆಗೂ ನಿಮಗೆ ಮಂತ್ರಿ ಸ್ಥಾನದ ಪ್ರಮಾಣ ವಚನ ಸ್ವೀಕಾರ ಮಾಡುವ ನಿಮಗೆ ಯೋಗ್ಯತೆ ನೈತಿಕತೆ ಇಲ್ಲ. ವಿರೋಧ ಪಕ್ಷದವ್ರು ಇನ್ನೇನು ಕೇಳ್ತಾರೆ ಅದನ್ನೇ ಕೇಳಬೇಕಲ್ವ ಅವರು. ಅವರೆಲ್ಲ ಮೊಸರಲ್ಲಿ ಕಲ್ಲಲ್ಲಿ ಹುಡ್ಕೊಂತಕ್ಕಂಥದ್ದು ಏನಂದ್ರೆ ನಾಗೇಂದ್ರ ಅವರು ಈಗ ಅವ್ರದ್ದು ಶಿಕ್ಷೆ ಏನು ಕನ್ಫರ್ಮ್ ಆಗಿಲ್ಲ. ಶಿಕ್ಷೆ ಆಗದೆ ಇರೋದ್ರಿಂದ ಇನ್ನೂ ತನಿಖೆ ಹಂತದಲ್ಲಿದೆ. ತನಿಖೆ ಹಂತದಲ್ಲಿದ್ದಾಗ ಇದು ಕೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾಗೇಂದ್ರ ವಿರುದ್ಧ ಜಿಲ್ಲಾ ಕೇಂದ್ರಗಳಲ್ಲೂ ಬಿಜೆಪಿ ಪ್ರತಿಭಟನೆ. ಇನ್ನು ಜಿಲ್ಲಾ ಕೇಂದ್ರಗಳಲ್ಲೂ ಬಿಜೆಪಿ ನಾಯಕರು ಬೀದಿಗಿಳಿದಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ದಾರೆ. ಬಳ್ಳಾರಿ, ಮೈಸೂರು, ತುಮಕೂರು, ರಾಮನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಸದನದ ಒಳಗೂ ಹೊರಗೂ ಹೋರಾಟ ಮಾಡ್ತಿದ್ದು, ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ದೋಸ್ತಿ ಶಪಥಗೈದಿದ್ದಾರೆ. ಇತ್ತ ಕಾಂಗ್ರೆಸ್ ಕೂಡ ನಾಗೇಂದ್ರ ಪರ ಬ್ಯಾಟಿಂಗ್ ಮಾಡುತ್ತಾ ಕೌಂಟರ್ ಕೊಡ್ತಿದೆ. ಅವರು ಬಳ್ಳಾರಿಗೆ ಚುನಾವಣೆ ಖರ್ಚು ಮಾಡಿ ಸುನಿಲ್ ಜೊತೆ ಪ್ರಸನ್ನ, ಟಿವಿ9 ಬೆಂಗಳೂರು.